ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆ ಎಲ್ಲ ಹೇಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ತುಂಬ ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿ. ಹಾಗೆಯೇ ಇವಾಗ ಪಿತೃಪಕ್ಷ ಆಗಿರೋದ್ರಿಂದ ಹಬ್ಬ ಎಲ್ಲ ಇರೋದ್ರಿಂದ ನನಗೆ ವಿಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕೆ. ಹಾಗೆಯೇ ಇದು ಹಬ್ಬಕ್ಕಿಂತ ಮುಂಚೆನೇ ನಾವು ಒಂದು ವಿಡಿಯೋನ ಹಾಕಿದ್ದೆ ನಾನು. ಆ ವಿಡಿಯೋದಲ್ಲಿ ಹೇಳಿದ್ದು ನಾವು ಬಾಳೆ ಆಗೋಕ್ಕೆ ಅಂದ್ಬಿಟ್ಟು ಗುಂಡಿ ಎಲ್ಲ ತೆಗೆಸಿ ನೀರೆಲ್ಲ ಬಿಡ್ತಾಯಿದ್ದೀವಿ ಅಂದ್ಬಿಟ್ಟು. ಇದನ್ನು ತುಂಬ ದಿನವೇ ಆಗಿತ್ತು ವಿಡಿಯೋ ಮಾಡಿಕೊಂಡು, ಆದರೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ಬಾಳೆನ ನೆಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಬೆಳಗ್ಗೆಯಿಂದಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸುಮಾರು ಟೈಮ್ ಬಂದು ಒಂದು 8 ಗಂಟೆ ಆಗಿತ್ತು. 8 ಗಂಟೆಯಿಂದಲೇ ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಅದಕ್ಕೆ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಟೋಕ್ಕೆ ಎತ್ತಿಟ್ಕೊತಾ ಇದ್ದಾರೆ, ಹೊಲ್ದ ಹತ್ರ ತೊಗೊಂಡೋಕ್ಕೆ. ಅಂದರೆ ಇಲ್ಲಿಂದ ತೊಗೊಂಡೋಕ್ಕೆ ವೆಯ್ಟ್ ಇರೋದ್ರಿಂದ ಹೊತ್ಕೊಂಡೋಕ್ಕಾಗಲ್ಲ. ಅದರಿಂದ ಆಟೋಗೆಲ್ಲ ಒಂದೇ ಸಲ ಹಾಕ್ಕೊಂಡು ಹೋದರೆ ಸೊಸಿ ಮತ್ತು ಗೊಬ್ಬರ ಎಲ್ಲ ಹಾಕ್ಕೊಂಡು ಹೋದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಲೇಖನ ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು. ಹಾಗೆಯೇ ಅವತ್ತು ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ಲೇಖನೂ ಕೂಡ ಇದ್ಲು. ಹಾಗೆಯೇ ನಾವು ಮನೆಯವರೇ ನೆಡ್ತಾ ಇದ್ದೀವಿ, ಏನು ಲೇಬರ್ ಎಲ್ಲ ಕರ್ಕೊಂಡಿಲ್ಲ, ಮನೆಯವರೇ ನೆಡ್ತಾ ಇದ್ದೀವಿ. ಗುಂಡಿ ತೆಗ್ಸಿರೋದ್ರಿಂದ ಬೇಗನೆ ಆಗುತ್ತೆ. ಹಾಗೆಯೇ ನಾನು ಕೂಡ ತಿಂಡಿನೂ ಕೂಡ ಮಾಡಬೇಕು. ಎಲ್ಲರಿಗೂ ಕೂಡ ಒಂದು 5-6 ಜನ ಇದ್ದರು, ಅವರಿಗೆಲ್ಲ ತಿಂಡಿನೂ ಕೂಡ ಮಾಡಬೇಕು. ಮೊದಲು ಇದೊಂದು ಕ್ಲಿಪ್ಪಿಂಗ್ನ ಮಾಡ್ಕೊಳ್ಳೋಣ, ಅದಾದಮೇಲೆ ನಾನು ತಿಂಡಿ ಮಾಡೋಣ ಅಂದ್ಬಿಟ್ಟು ಅವ್ರಿಗೆಲ್ಲ ಕಾಫಿ ಕೊಟ್ಟು ಆದ ನಂತರ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಅವರೆಲ್ಲ ಶಿಫ್ಟ್ ಮಾಡಿಕೊಂಡು ಹೊಲ್ದ ಹತ್ರ ತೊಗೊಂಡು ಹೋದರು. ನಾನು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಹೊಲ್ದ ಹತ್ರ ತೊಗೊಂಬಂದೆ. ಅಷ್ಟರೊಳಗಡೆ ಎಲ್ಲರೂ ಕೂಡ ನೆಡ್ತಾಯಿದ್ರು, ಸುಸಿನ ನಾಟಿ ಮಾಡ್ತಾಯಿದ್ರು. ನಾವು ನೆಡ್ತಾ ಇರೋದು ಬಂದು ಕಂದು ಹೊಲ್ದ ಹತ್ರನೇ ಕಂದು ಕಿತ್ಕೊಬಂದು ನೆಡ್ತಾರಲ್ವ, ಆ ರೀತಿಯಾಗಿ ನೆಡ್ತಾಯಿಲ್ಲ. ನರ್ಸರಿಯಿಂದ ಸುಸಿನ ತೊಗೊಂಬಂದು ನೆಡ್ತಾ ಇದ್ದೀವಿ. ಇದು ನಾವು ಫಸ್ಟ್ ಟೈಮು ನಾವು ಬಾಳೆನ ನಾಟಿ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ನಾವು ಯಾವಾಗಲೂ ಕೂಡ ಬಾಳೆನ ಬೆಳೆದಿರಲಿಲ್ಲ. ಅಂದರೆ ಈ ರೀತಿ ತೋಟಕ್ಕೆ ಹಾಕೋದ್ರಿಂದ ತೋಟನೂ ಕೂಡ ನೀರು ಯಾವಾಗಲೂ ಈ ಥರ ಡ್ರಿಪ್ ಮಾಡೋದ್ರಿಂದ ತೆಂಗಿನ ಮರನೂ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಬಾಳೆನೂ ಕೂಡ ಬರುತ್ತೆ ಅಂದ್ಬಿಟ್ಟು ಡ್ರಿಪ್ಪೆಲ್ಲ ಮೊದಲೇ ಮಾಡ್ಕೊಂಡಿದ್ರು ನಮ್ಮ ಮನೆಯವರು. ಎಲ್ಲದಕ್ಕೂ ಕೂಡ ಡ್ರಿಪ್ ಮಾಡಿ ಬಿಟ್ಟಿದ್ರು. ಇದು ಸೊಸಿ ನೆಟ್ಟಾದಮೇಲೆ ಅದಕ್ಕೆ ನೀರನ್ನು ಕೂಡ ಬಿಡೋಕ್ಕೆ ಅಂದ್ಬಿಟ್ಟು ಫುಲ್ಲು ಡ್ರಿಪ್ಪೆಲ್ಲ ಮಾಡಿ ಬಿಟ್ಟಿದ್ರು. ಹಾಗೆಯೇ ಮಳೆನೂ ಕೂಡ ಬರೋಂಗಾಗಿತ್ತು. ಹಾಗೆ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಬಿಸಿಲೇ ಇಲ್ಲ, ಫುಲ್ಲು ಮೋಡ ಕವಿದ ವಾತಾವರಣ ಅಂತಲೇ ಹೇಳ್ಬೋದು. ಫುಲ್ಲು ಕೂಲಾಗಿದೆ ವಾತಾವರಣವೂ ಕೂಡ, ತುಂಬ ಕೂಲಾಗಿ ಬಿಸಿಲಿಲ್ಲದ ಕಾರಣ ತುಂಬ ಅಂದರೆ ಮಳೆ ಬರ್ತಾ ಇದೆನೋ ಕ್ಲೈಮೇಟ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಕೂಡ ತಿಂಡಿ ಬಂದು ಚಿತ್ರಾನ್ನ ಮಾಡ್ಕೊಂಬಂದಿದ್ದೆ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಅಂದರೆ ವೀಡಿಯೋ ಮಾಡಿಕೊಂಡು ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಮರ್ತು ಹೋಗುತ್ತೆ. ಅಂದರೆ ಈಗ ಎಲ್ಲದೂ ಕೂಡ ಈಗ ಬ್ಯುಸಿ ಇರೋದ್ರಿಂದ ಜಾಸ್ತಿ ಜನ ಇದ್ದಾಗ ಅಡುಗೆ ಮಾಡಬೇಕಾದ್ರೆಲ್ಲ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಟೈಮು ಕೂಡ ಆಗೋಗುತ್ತೆ, ಬೇಗ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಡುಗೆ ಮಾಡೋಕ್ಕೂ ಆಗಲ್ಲ. ಅದರಿಂದ ನಾನು ಅದು ಯಾವುದೂ ಕೂಡ ಕ್ಲಿಪ್ಪಿಂಗ್ನ ತೊಗೊಳ್ಳಿಲ್ಲ, ಚಿತ್ರಾನ್ನ ಮಾಡ್ಕೊಂಬಂದಿದ್ದೆ. ಹಾಗೆಯೇ ಎಲ್ಲರೂ ಕೂಡ ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ಮತ್ತೆ ನಾಟಿ ಮಾಡ್ತಾಯಿದ್ದಾರೆ. ಆ ಲೇಖನನೇ ಎಲ್ಲರಿಗೂ ಕೂಡ ಸೊಸಿನ ತೊಗೊಂಡೋಗಿ ಕೊಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂಥರ ಈ ರೀತಿ ಹೊಲದಲ್ಲಿ ಕೆಲಸ ಮಾಡೋದು ಅಂದರೆ ಖುಷಿ ಅಂತಲೇ ಹೇಳ್ಬೋದು. ಸಖತ್ತು ಇದರಿಂದ ಮಾಡ್ತಾಳೆ. ಜ್ವರನೂ ಕೂಡ ಬಂದಿತ್ತು ಲೇಖುಗೆ. ಅಂದರೆ ಬೆಳಗ್ಗೆ ಜ್ವರ ಸ್ವಲ್ಪ ಜಾಸ್ತಿನೇ ಇತ್ತು. ಜ್ವರ ಬಿಟ್ಟು ಆದಮೇಲೆ ನೋಡ್ಬೋದು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು. ಇದೆಲ್ಲ ಹೊಲದೊಳಗಡೆ ಎಲ್ಲ ಓಡಾಡಿದ್ಲಲ್ವ, ಮತ್ತೆ ಎಂಟೆ ಒಳಗೆಲ್ಲ ಓಡಾಡ್ದಂಗಾಗಿ ಸ್ವಲ್ಪ ಟಯರ್ಡಾಗಿ ಮತ್ತೆ ಜ್ವರ ಬಂತು ಅಂತಲೇ ಹೇಳ್ಬೋದು ಲೇಖನಂಗೆ. ಹಾಗೆಯೇ ಅವಳಿಗೆ ಸಿರಫ್ ಹಾಕಿ ಮಲಗಿಸ್ದೆ. ಸ್ವಲ್ಪ ಹೊತ್ತು ಮನೆಕೊಂಡ್ರೆ ಜ್ವರ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಅವಳನ್ನ ಮಲಗಿಸಿ ಊಟ ಎಲ್ಲ ಮುಗಿಸಿ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗೀತಲ್ವ, ನಾನು ಕೂಡ ನಾಟಿ ಮಾಡೋಣ ಅಂದ್ಬಿಟ್ಟು ಹೊಲ್ದ ಹತ್ರ ಬಂದೆ. ನಾನು ಕೂಡ ಇವಾಗ ಕೆಲವೊಂದು ಸೊಸಿನ ನೆಟ್ಟೆ, ಒಂದು 2-3 ಸಾಲು ನೆಟ್ಟೆ ಅಂತಲೇ ಹೇಳ್ಬೋದು. ಮನೇಲೆಲ್ಲ ಕೆಲಸ ಮಾಡಿ ನನಗೂ ಕೂಡ ಟಯರ್ಡ್ ಆಗಿರುತ್ತಲ್ವ, ಅದರಿಂದ ನಾನೇನು ಜಾಸ್ತಿ ಕೆಲಸ ಹೊರಗಡೆ ಮಾಡೋಕ್ಕೆ ಹೋಗಲ್ಲ. ಅಂದರೆ ಫ್ರೀ ಟೈಮಲ್ಲಿ ನನಗೆ ಟೈಮ್ ಸಿಕ್ಕಿದರೆ ನಾನು ಕೂಡ ಈ ರೀತಿ ಹೊಲದ ಕೆಲಸನ ಮಾಡ್ತೀನಿ. ನನಗೂ ಕೂಡ ಹೊಲದ ಕೆಲಸ ಮಾಡೋಕ್ಕೆ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆಯೇ ಫೈನಲ್ಲು ಫುಲ್ಲು ನೆಟ್ಕೊಂಡ್ಬಂದು ಇನ್ನೊಂದು ಸ್ವಲ್ಪ ಇದೆ ನೆಡೋದು, ಮುಗಿತಾ ಬಂತು ಸೊಸಿ ನೆಟ್ಟು. ನೋಡ್ಬೋದು ಎಷ್ಟು ಪುಟ್ಟು ಸೊಸಿ ಇದು ಯಾವಾಗ ಬೆಳೆಯುತ್ತೋ ಗೊತ್ತಿಲ್ಲ. ತುಂಬ ನೀಟಾಗಿ ಮಣ್ಣೆಲ್ಲ ಹಾಕಿ ಅದ್ಮಿ ಮುಚ್ಚಬೇಕು. ಆ ರೀತಿಯಾಗಿ ನೆಟ್ಟಾಗ ಮೇಲ್ಗಡೆನೂ ಗೊಬ್ಬರ ಹಾಕಿ ತಳಗಡೆನೂ ಗೊಬ್ಬರ ಹಾಕಿ ನೀಟಾಗಿ ಈ ರೀತಿಯಾಗಿ ಭದ್ರಾಗಿ ಅದನ್ನು ಅಮುಕಬೇಕು ಮಣ್ಣನ್ನ.
ಆ ರೀತಿಯಾಗಿ ನೆಟ್ಕೊಂಡು ಹೋದು. ಹಾಗೆಯೇ ಇವತ್ತು ಅಡುಗೆ ಬಂದು ತರಕಾರಿ ಸಾಂಬಾರು, ಮುದ್ದೆ, ರೈಸ್ ಮಾಡಿದ್ದೆ. ಊಟ ಎಲ್ಲ ಮುಗಿಸಿ ಅವ್ರಿಗೂ ಕೂಡ ಊಟ ಎಲ್ಲ ಕೊಟ್ಟು ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಹೊಲ್ದ ಹತ್ರ ಬಂದೆ ಸೊಸಿ ನೆಡೋಣ ಅಂದ್ಬಿಟ್ಟು. ಹಾಗೆಯೇ ಲೇಖನಿಗೂ ಕೂಡ ತುಂಬಾ ಜ್ವರ ಬಂದಿತ್ತು. ಅವಳಿಗೆ ಮಾತ್ರೆ ಎಲ್ಲ ಹಾಕಿ ಶಿರಪ್ ಹಾಕಿ ಮನಗಿಸಿದ್ದೀನಿ. ನೋಡಬೇಕು ಸಂಜೆ ಅಷ್ಟರೊಳಗಡೆ ಹುಷಾರಾಗಿಲ್ಲ ಅಂದರೆ ಆಸ್ಪತ್ರೆಗೂ ಕೂಡ ಕರ್ಕೊಂಡೋಗ್ಬೇಕು. ಎಲ್ಲರೂ ಕೂಡ ಈ ರೀತಿಯಾಗಿ ನೆಟ್ಕೊಂಡು ಬಾಳೆನ ಕಂಪ್ಲೀಟಾಗಿ ಇನ್ನೊಂದು 3-4 ಸಾಲ ಆಗುತ್ತೇನೋ ಅಷ್ಟೇ. ಮತ್ತು ಸಾಟೇಜ್ ಆಯಿತು ಬಾಳೆಕಂದು. ಸೊಸಿ ಬಂದು ಸಾಟೇಜ್ ಆಯಿತು. ಇನ್ನೊಂದು 7-8 ಸಾಲು ಉಳ್ಕೊಂಡು ಅಂತಲೇ ಹೇಳ್ಬೋದು. ಅದಕ್ಕೆ ತೊಗೊಂಬಂದು ನೆಡಬೇಕು. ಈಗ ಎಷ್ಟೈತೆ ಅಷ್ಟನ್ನು ನೆಡ್ತಾ ಇದ್ದೀವಿ. ಹಾಗೆಯೇ ನಾವು ನೆಡ್ತಾ ಇರೋ ಬಾಳೆ ಬಂದು ಪುಟ್ಟ ಬಾಳೆ ನೆಡ್ತಾ ಇದ್ದೀವಿ. ಅಂದರೆ ಯಾವ ಪಚ್ಚಬಾಳೆ, ಪುಟ್ಟಬಾಳೆ, ಆ ಥರ ಏಲಕ್ಕಿ ಬಾಳೆ ಎಲ್ಲ ಇರುತ್ತಲ್ವ, ನಾವು ಪುಟ್ಟ ಬಾಳೆನ ನೆಡ್ತಾ ಇದ್ದೀವಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಹಾಗೆಯೇ ಹೊಲದ ಕೆಲಸ ಆಗಿರ್ಬೋದು, ತೋಟದ ಕೆಲಸ ಆಗಿರ್ಬೋದು, ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು ನನಗೆ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಂದರೆ ನನಗೂ ಕೂಡ ಗೊತ್ತಾಗುತ್ತೆ ಯಾರಿಗೆಲ್ಲ ಹೊಲದ ಕೆಲಸ ಆಗಿರ್ಬೋದು, ತೋಟದ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು. ಕೆಲವರು ಹೊಲದ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆಯೇ ಹೊಲದ ಕೆಲಸ ಮಾಡೋರಿಗೆ, ತೋಟದ ಕೆಲಸ ಮಾಡೋರಿಗೆ ಒಂಥರ ನೋಡ್ತಾರೆ. ರೈತರು ಅಂದ್ರೇ ಒಂಥರ ನೋಡ್ತಾರೆ. ಆದರೆ ಕೆಲವೊಬ್ಬರು ತುಂಬಾ ಇಷ್ಟಪಟ್ಟು ಕೆಲಸನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೊಲದ ಕೆಲಸ ಆಗಿರ್ಬೋದು, ರೈತರ ಕೆಲಸ ಅಂದ್ರೇ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಕೆಲಸ ಮಾಡೋಕ್ಕೆ. ಅಂದರೆ ನನಗೆ ಒಳಗಡೆ ಅಡುಗೆ ಮಾಡೋದಾಗಿರ್ಬೋದು, ಆ ಕೆಲಸನೂ ಕೂಡ ನಾನೇ ಮಾಡೋದ್ರಿಂದ ನನಗೆ ಜಾಸ್ತಿ ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಟೈಮ್ ಸಿಗುತ್ತೆ ಆ ಟೈಮಲ್ಲೇ ನಾನು ಹೊರಗಡೆ ಕೆಲಸನ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ರೀತಿ ಎಮ್ಮೆ ಆಗಿರ್ಬೋದು, ದನ, ಕರ ಅಂದರೆ ಸ್ವಲ್ಪ ಜನ ಅಷ್ಟು ಇಷ್ಟಪಡಲ್ಲ. ಅಂದರೆ ಒಂಥರ ಇದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವರು ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ನಿಮಗೆಲ್ಲ ಯಾರ್ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಕೂಡ ಗೊತ್ತಾಗುತ್ತೆ ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು. ಹಾಗೆಯೇ ಫುಲ್ಲು ಅಂದರೆ ನಾವು ತರ್ಗನೂ ಕೂಡ ಅವಾಗ ಕಟ್ಸಿದ್ದು ಅಂತ ಹೇಳಿದ್ದಲ್ವ, ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಶುಂಠಿನ ನಾಟಿ ಮಾಡೋದ್ರಿಂದ ಆವಾಗ ದುಡ್ಡು ಕೊಟ್ಟು ತರೋದು ತಪ್ಪುತ್ತೆ. ನಮ್ಮದೇ ತರಗಿತ್ತಲ್ಲ ಅಂದ್ಬಿಟ್ಟು ಕಟ್ಸಿ ಈ ರೀತಿ ಎತ್ತಿಟ್ಕೊಂಡಿದ್ದೀವಿ. ಅದರ ತಳಗಡೆ DDT ಪೌಡ್ರನ್ನ ಹಾಕಿದ್ದೀವಿ, ಗೆದ್ಲು ಬರಬಾರ್ದು ಅಂದ್ಬಿಟ್ಟು. ಆ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀವಿ. ನೋಡಬೇಕು ಅದು ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ನೋಡಬೇಕು. ಹಾಗೆ ಎಲ್ಲದೂ ಕೂಡ ತರಗನ ನಾವು ಕಟ್ಸಿ ಎತ್ತಿಟ್ಕೊಂಡಿದ್ದೋ. ಹಾಗೆಯೇ ಫುಲ್ಲು ಸೊಸಿನ ನೆಟ್ಟಾಯಿತು. ಹಾಗೆಯೇ ಟೈಮ್ ಬಂದು ಸುಮಾರು ನಾವು ಫುಲ್ ಕಂಪ್ಲೀಟ್ ಮುಗಿಸೋಷ್ಟರೊಳಗಡೆ ಒಂದು 5 ಗಂಟೆ ಆಗಿತ್ತು. ಅಂದರೆ ಇನ್ನೊಂದು 7 ಸಾಲಿಗೆ ಸಾಲಿಲ್ಲ. ಅದು ಕೂಡ ಇದ್ದಿದ್ದರೆ ಬೇಗನೆ ಆಗೋದು ಅಂತಲೇ ಹೇಳ್ಬೋದಿತ್ತು. ಅಂದರೆ 6 ಗಂಟೆ ಅಷ್ಟರೊಳಗಡೆ ನಾವೆಲ್ಲದೂ ಕೂಡ ಕಂಪ್ಲೀಟಾಗಿ ನೆಟ್ಕೊಬೋದಿತ್ತು. ಅಂದರೆ ಸೊಸಿ ಸಾಟೇಜ್ ಆಗಿದ್ದರಿಂದ 5 ಗಂಟೆ ಅಷ್ಟರೊಳಗಡೆ ಕೆಲಸ ಮುಗೀತು. ಎಲ್ಲ ಸೊಸಿನೂ ಕೂಡ ನಾವು ನೆಟ್ಕೊಂಡಾಯಿತು. ಇನ್ನೊಂದು 7 ಸಾಲಷ್ಟು ಮಿಕ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆಯೇ ಎಲ್ಲರಿಗೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್. ಹಾಗೆಯೇ ಲಾಸ್ಟ್ ಫೈನಲಲ್ಲಿ ನೆಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೋಡ್ಬೋದು ಎಲ್ಲ ಸೊಸಿ ನೆಟ್ಟಾದಮೇಲೆ ಬಾಳೆ ಗುಂಡಿ ಒಳಗಡೆ ಯಾವ ರೀತಿ ಕಾಣಿಸ್ತಾ ಇದ್ದಾವೆ ಅಂದ್ಬಿಟ್ಟು ಒನ್ ಬೈ ಗ್ಯಾಪ್ ಕೊಟ್ಟು ನಾವು ಈ ರೀತಿಯಾಗಿ ನೆಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಬಾಯ್.